ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ. ಚಿಂತಾಮಣಿ ನಗರದ ಬಂಬೂ ಬಜಾರ್ನಲ್ಲಿರುವ ಸತ್ಯನಾರಾಯಣರವರ ಅವರೆಕಾಳು ಮಿಲ್ಟ್ ಸಮೀಪ ಇರುವಂತಹ ಕೇಂದ್ರ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಚೇರಿ ಉದ್ಘಾಟನೆ ಹಾಗೂ ಸಂಘದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಶ್ರೀನಿವಾಸಲು ಈ ಸಂಘವನ್ನು ಪುನಶ್ಚೇತನಗೊಳಿಸಿ ಪದಾಧಿಕಾರಿಗಳಿಗೆ ಹಸಿರು ಶಾಲು ಹೊದಿಸಿ ಸಂಘಟನೆ ಸದಸ್ಯರನ್ನಾಗಿ ನೇಮಕ ಮಾಡಿ ಜವಾಬ್ದಾರಿ ವಹಿಸಿದರು. ರಾಜ್ಯ ಸರ್ಕಾರ ಕೂಡಲೇ ಕುಡಿಯಲು ಹಾಗೂ ವ್ಯವಸಾಯಕ್ಕೆ ಹೆಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಕೆರೆಗಳಿಗೆ ಹರಿಸಬೇಕು, 3ನೇ ಹಂತದ ಶುದ್ಧೀಕರಣಗೊಳಿಸಬೇಕು ಮತ್ತು ಎತ್ತಿನಹೊಳೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸದಿದ್ದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ರೈತ ಸಂಘದ ನೂತನ ಪದಾಧಿಕಾರಿಗಳು ಮಾತನಾಡುತ್ತಾ ಎಚ್ಚರಿಸಿದರು. ನಂತರ ತಾಲೂಕು ಅಧ್ಯಕ್ಷರಾದ ವೆಂಕಟರಾಮಯ್ಯ ಮಾತನಾಡಿ, ರಾಜ್ಯ ರೈತ ಸಂಘ ಸದಾ ರೈತರ ಪರವಾಗಿ ಕೆಲಸ ಮಾಡುತ್ತಿದೆ, ಗ್ರಾಮ ಪ್ರತಿ ಘಟಕದಲ್ಲೂ ಸಹ ಚುರುಕುಗೊಳ್ಳುತ್ತಿದೆ, ಯಾವುದೇ ರೈತರಿಗೆ ತೊಂದರೆಯಾದರೂ ಸಹ ತಕ್ಷಣ ಸ್ಪಂದಿಸಬೇಕು, ಗ್ರಾಮ ಘಟಕಕ್ಕೆ ಮೀರಿದ ಸಮಸ್ಯೆಗಳು ಇದ್ದರೆ ತಾಲೂಕು ಹಾಗೂ ಜಿಲ್ಲಾ ಘಟಕಗಳಿಗೆ ಮಾಹಿತಿ ನೀಡಿದರೆ ನಾವು ಸದಾ ನಿಮ್ಮ ಜೊತೆಗಿದ್ದು ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಇದೇ ವೇಳೆ ಗೌರವಾಧ್ಯಕ್ಷರಾಗಿ ವಿಕೆ ಸತ್ಯನಾರಾಯಣ್, ಕಾರ್ಯಾಧ್ಯಕ್ಷರು ನರಸಿಂಹರೆಡ್ಡಿ, ಉಪಾಧ್ಯಕ್ಷರಾಗಿ ಮಿಲ್ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಬಿವಿ ಶ್ರೀರಾಮರೆಡ್ಡಿ, ಸಹಕಾರ್ಯದರ್ಶಿ ಕೆವಿ ವೆಂಕಟರೆಡ್ಡಿ, ಖಜಾಂಚಿ ನಾರಾಯಣಸ್ವಾಮಿ, ಸಂಚಾಲಕರಾಗಿ ನಾಗರಾಜ್, ಸಂಘಟನಾ ಸಂಚಾಲಕರಾಗಿ ವೆಂಕಟರವಣಪ್ಪ, ಮಹಿಳಾ ಸಂಚಾಲಕಿ ಶಾಂತಮ್ಮ, ಉಪ ಸಂಚಾಲಕರು ವೆಂಕಟರವಣಪ್ಪ, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶಪ್ಪ ಇವರುಗಳನ್ನು ನೇಮಕ ಮಾಡಿ ಸಂಘಟನೆಯ ಹುದ್ದೆಗಳನ್ನು ನೀಡಲಾಯಿತು. ಸರಿಯಾಗಿ ಬೆಳೆ ಬಂದ್ರೆ ರೇಟ್ ಬರೋದಿಲ್ಲ, ರೇಟ್ ಬಂದ್ರೆ ಸರಿಯಾಗಿ ಮಾರ್ಕೆಟ್ ಸಿಗೋದಿಲ್ಲ, ಇದೆಲ್ಲ ಆದ್ರೂ ಕೂಡ ಮಳೆ ಬರುತ್ತೆ. ಒಂದು ಟೈಮಲ್ಲಿ ಮಳೆ ಇಲ್ಲಂದ್ರೂ ಕಷ್ಟ, ಮಳೆ ಇದ್ರೂ ಕಷ್ಟ. ಸೊ ಹಂಗಿರೋದ್ರಿಂದ ನಾವೇನು ಹೇಳ್ತಾ ಯಾಕಂದರೆ ಒಗ್ಗಟ್ಟಾಗಿ ಸೇರ್ಕೊಂಡು ಒಬ್ಬೊಬ್ಬರ ಕಷ್ಟ ನಾವು ಶೇರ್ ಮಾಡಿಕೊಂಡು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹೇಳಿ? ಏನಿದ್ರ ಉದ್ದೇಶ ಇರ್ತಕ್ಕಂಥದ್ದು? ಬೆನ್ನೆಲುಬು ಅಂತ ಹೇಳಕ್ಕೆ ಕಾರಣ ಏನು? ಅನ್ನ ಕೊಡೋ ರೈತ ಅಂತ ಹೇಳ್ತೀವಲ್ಲ. ಇವತ್ತು ಇರ್ತಕ್ಕಂಥ ಕೂಲಿ ಮಾಡೋದನ್ನ ಹಿಡಿದು ಪ್ರಧಾನಮಂತ್ರಿ ಇರ್ತಕ್ಕಂಥ ಎಷ್ಟು ದೊಡ್ಡ ಮನುಷ್ಯ ಆದರೂ ಕೂಡ ತಿನ್ಬೇಕಾಗಿರೋದು ಅನ್ನನೇ. ಬಂಗಾರ ತಿನ್ನಕ್ಕಾಗಲ್ಲ, ದುಡ್ಡು ತಿನ್ನಕ್ಕಾಗೋದಿಲ್ಲ. ಸೊ ಅದಕ್ಕೆ ಶ್ರಮಪಟ್ಟು ದುಡಿತಕ್ಕಂಥವ್ನು ಯಾರು? ರೈತ. ರೈತನ ಜೊತೆಗೆ ನಾವು ಬೆನ್ನೆಲುಬು ಬಂತಿದ್ರೆ ರೈತ ಇಲ್ಲಾಂದ್ರೆ ಇವತ್ತು ದೇಶ ಇಲ್ಲ. ಆದರೆ ರೈತನಿಗೆ ಎಲ್ಲ ಕಾಲದಲ್ಲೂ ಯಾವ ಸರ್ಕಾರ ಬಂದರೂ ಸಪೋರ್ಟ್ ಕೊಡಲ್ಲ. ಆ ಸಪೋರ್ಟ್ ಕೊಡೋದಕ್ಕೋಸ್ಕರ ನಾವೇನು ಮಾಡಬೇಕು? ನಾವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದಾಗ ಏನಾಗುತ್ತೆ? ನಾವು ತಾಲೂಕು ಮಟ್ಟದಲ್ಲಿ ತಾಲೂಕು ಅಧ್ಯಕ್ಷನ ಸಪೋರ್ಟ್ ಮಾಡಬೇಕು, ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷನ ಸಪೋರ್ಟ್ ಮಾಡಬೇಕು, ಅವ್ರೇನು ಮಾರ್ಗದರ್ಶನ ಕೊಡ್ತಾರೆ ನಾವು ನಡ್ಕೋಬೇಕು. ಅದ್ರ ಜೊತೆಲಿರ್ತಕ್ಕಂಥ ನಮ್ಮ ಸಮಸ್ಯೆಗಳೇನಿದೆ ಪಟ್ಟಿ ಮಾಡ್ಕೋಬೇಕು. ಅಲ್ಲಿ ಆಯಾ ಕಾಲಕ್ಕೆ ತಕ್ಕಂಗೆ ನೀವು ತಾಲೂಕು ಆಫೀಸ್ ಇರ್ಬೋದು ಅಥವಾ KEB ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಸೆಕ್ಷನ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರಲಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಆ ಒಗ್ಗಟ್ಟು ಬಲನ ನಾವೆಲ್ಲ ಮೈಗೂಡಿಸ್ಕೋಬೇಕಾದ್ರೆ ನಮ್ಮ ಒಂದು ಮಾರ್ಗದರ್ಶನ ಕರೆಕ್ಟ್ ಇರಬೇಕು. ನಮ್ಮ ರಾಜ್ಯ ಜಿಲ್ಲಾ ಕಾರ್ಯದರ್ಶಿಗಳು ಒಂದು ಮಾತು ಹೇಳ್ತಿದ್ರು, ಕೈ ಬಾಯಿ ಶುದ್ಧವಾಗಿರ್ಬೇಕು ಅಂತ. ಎಲ್ಲೋದ್ರೂ ಕೂಡ ನಾವು ಕರೆಕ್ಟಾಗಿದ್ದು ಮಾತು ಕರೆಕ್ಟಾಗಿ ಮಾತಾಡ್ತೀವಿ, ಕೆಲಸ ಕರೆಕ್ಟಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಕೂಡ ನಮ್ಮ ಹಿಂದೆ ಬರ್ತಾರೆ, ಯಾರು ಕೂಡ ನಮ್ಮ ಮಾತು ಕೇಳಿದ್ರೆ ಹಿಂದೆ ಹೋಗೋದಿಲ್ಲ. ಸೊ ಅಂಥ ಒಂದು ಇದಕ್ಕೆ ನಾವು ಸಹಕರಿಸಬೇಕಾದ್ರೆ ಖಂಡಿತವಾಗ್ಲೂ ನಾವು ಇರ್ತಕ್ಕಂಥದ್ದು ಏನಂತಂದರೆ ಈ ರೈತ ಸಂಘಟನೆಗಳು ಏನಿದ್ದಾವೆ ಇರ್ತಕ್ಕಂಥ ನಮ್ಮ ಒಂದು ಸಂಘದ ಬಣದಲ್ಲಿ ಏನು ಚಿಂತಾಮಣಿ ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ, ಇದರೆಲ್ಲ ಕೂಡ ನೀವು ಕೈ ಜೋಡಿಸ್ಬೇಕು. ಹಾಗೆ ಇಲ್ಲಿ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅವರ ಜೊತೆ ನೀವು ಕೈ ಜೋಡಿಸ್ಬೇಕು. ನಿಮ್ಮ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಒಂದು ತಿಂಗಳಿಗೆ ಒಂದ್ಸರಿ ಸೇರಬೇಕು. ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ಆಯಾ ಮಟ್ಟದಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಸಮಸ್ಯೆ ಇದೆ ನೀವು ಹೇಳ್ರಿ. ಬೇಕಾದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಬರ್ತಾರೆ, ನಾವೆಲ್ಲ ರೆಡಿ ಇರ್ತೀವಿ ಬರೋದಕ್ಕೋಸ್ಕರ. ನೋಡಿಕೊಂಡು ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಎಲ್ಲರೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ಮೇಲೆತ್ತಕ್ಕೆ ಪ್ರಯತ್ನ ಮಾಡೋಣ. ಯಾರಾದರೂ ಒಳ್ಳೆ ಬೆಳೆ ಬೆಳೆದಿದ್ದಾರೆ ಅಂದರೆ ಅವ್ರಿಗೆ ಸಹಕಾರ ಕೊಡೋಣ. ಯಾರಾದರೂ ನಷ್ಟ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ನಾವು ಕೈ ಹಿಡಿದು ಅವ್ರಿಗೆ ಧೈರ್ಯ ತುಂಬೋಣ ಅವರಿಗೆ. ಸೊ ಇಂಥ ಕೆಲಸಗಳೆಲ್ಲ ಮಾಡ್ತಿರ್ಬೇಕಾದ್ರೆ ನಮ್ಮ ಸಂಘಕ್ಕೂ ಹೆಸರು ಬರುತ್ತೆ, ನಮ್ಮ ಶಾಂತಕುಮಾರ್ ಅವ್ರ ಹೋರಾಟಕ್ಕೂ ಬೆಂಬಲ ಸಿಗುತ್ತೆ, ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಬೆಳಗ್ಗೆ ಒಂದು ಅವಕಾಶ ಆಗುತ್ತೆ. ಸೊ ಹಂಗಿರೋದ್ರಿಂದ ನೀವೆಲ್ಲರೂ ಹಿರಿಯರಿದ್ದೀರಿ, ನೀವೆಲ್ಲ ಅನುಭವ ಇದೆ. ಸೊ ನನಗೆ ಅನುಭವ ಕೊರತೆ ಇದೆ, ಬಟ್ ನನ್ನ ಮಾತು ಹೇಳ್ಬೋದು. ನೀವೆಲ್ಲರೂ ಸಹಕರಿಸಿದರೆ ತಾಲೂಕು ಮಟ್ಟದಲ್ಲಿ ಮಾಡಿದರೆ ಇದೇ ರೀತಿಯಾಗಿ ಬಾಗೇಪಲ್ಲಿಯಲ್ಲೂ ಮಾಡ್ಬೋದು, ಚಿಕ್ಕಬಳ್ಳಾಪುರದಲ್ಲೂ ಮಾಡ್ಬೋದು, ಗೌರಿಬಿದೂರು ಮಾಡ್ಬೋದು. ನಮ್ಮ ಡಿಸ್ಟಿಕ್ ಪೂರ್ತಿ ಕವರ್ ಮಾಡಿದರೆ ಬೇರೆ ಡಿಸ್ಟಿಕ್ಗೆ ನಾವೇ ಬೇಕಾದ್ರೆ ತಗೊಂಡು ನೋಡ್ಬೋದು. సో అంగిరోద్ರಿಂದ నీవెల్లరూ కూడా సహకరిస్తారని ಅಂತ ಹೇಳ್ತಾ మేము చిక్కబళ్ళాపురంలో సంఘం జిల్లా సంఘం చేసి తాలూకాలను చేయాలని సత్యనారాయణ ముఖాంతరము ఈ తాలూకాల శ్రీరామరెడ్డి మళ్ళీ మా వెంకటరామయ్య వాళ్ళతో నారాయణ స్వామి వీళ్ళందరినీ కొట్టుకొని మేము ఈతావ సంఘాన్ని ఏర్పాటు చేయాలని 2-3 తూర్లు ఈతకొచ్చి ఈతావ బాధపడి ఈతావ సంఘం ఈ పొద్దు చేస్తూ ఉన్నాము. అంటే ఈ పొద్దు నా మనసుకే కాదు అందరి మనసుకే ఒక బిడ్డకి తల్లి జన్మనిచ్చినట్లుగా ఈ పొద్దు బిడ్డ పుట్టిందే. ఇన్నాళ్ళు సంఘం ఉంది కానీ ఈ సంఘానికి గుర్తింపు ఈ పొద్దు ఒక బిడ్డ పుట్టినట్టుగా. ఈ బిడ్డ పుడితే ఒక తల్లిదండ్రులు ఏం ఆశిస్తారో, మా బిడ్డను బాగా చదివించాలా, IAS చేయాలా, IPS చేయాలా, డిప్యూటీ కమిషనర్ చేయాలా అని ఆశ ఉంటుంది.
అదే రీతిగా ఈ సంఘంలో ఉండేట్లా మనము ఈ సంఘాన్ని యాటికి తీసుకుపోవాలంటే ఒక ఐఏఎస్ ఐపీఎస్ మట్టానికి తీసుకుపోయే ఈ సంఘానికి పేరు తీసుకురావాల మన కర్ణాటకలో మన స్టేట్ లెవెల్లో ఉండేట్లా శాంతకుమార్ వాళ్ళు కూడా కలవరిపోయేట్లా ఈ సంఘము చిక్కబళ్ళాపురం జిల్లా సంఘము చింతామణిలో ఉండే ఏర్పాటు చేసిన సంఘం ఎంత పేరుగా ఉంటే వాళ్ళకి ధన్యవాదాలు చెప్పాలనే లెక్కల వాళ్ళతో కూడా మనం తీసుకురావాలా అనే ఉద్దేశంతో ఈ పొద్దు అందరికీ ఏకీభవించే సంఘము అంటే నాకు తెలిసినంతట్లా కొరత లేకుండా ఉంది. అందరూ చేతులు మన కృష్ణప్ప చెప్పిన ఏమి సంఘం ఉంటే చేయి పైకెత్తేదే సంఘం అందరూ ఏకీభవించి ఈ సంఘాన్ని నడుపుకుంటూ రావాలా. కొందరికి కొన్ని వైషమ్యాలు ఉంటాయి, దాన్ని మనం మట్టంలో పెట్టుకోవాలా. ఒకటోది. రెండోది, ఈ శాలువ ఎవరికి మరుగుడు. ఈ శాలువ మరిస్తే ఏమవుతుందంటే సంఘాన్ని మరిచిపోయి నడవని లెక్క. నాకే 7 ఏండ్ల ఈ సంఘం ఒక రేసి ఈ శాలువ అవతరించి నా కూతురింటికి పోయినా శాలువ ఉంటుంది, హాస్పిటల్ పోయినా శాలువ ఉంటుంది, ఎవరన్నా సహాయం చేయాలని రమ్మనే శాలువ ఉంటుంది. శాలువ మరిసాను దాని నుంచి అయినంత శాలువను మరొద్దండి, మిగతావన్నీ జ్ఞాపకం వస్తాయి. మనం సొంతానికే చేసుకునేది కాదు, 10 మంది కార్యం మన తాలూకు కానీ ఓబులి మఠంలో కానీ 10 మందికి సహాయం అయ్యేట్లా, రైతులకు సహాయం అయ్యేట్లా కార్యక్రమాలు మనం పుట్టుకొని దాన్ని చేసినప్పుడే మనకి మంచి పేరు వచ్చేది మన సంఘానికి. మనమే దీన్ని చేసుకుంటాము అంటే అయ్యలేదు, అందరినీ ఏకీభవించి దాని సంఘాన్ని నడపాలి. ನಾನು ಈ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘ ಒಕ್ಕೂಟದಿಂದ ಚಿಂತಾಮಣಿಯಲ್ಲಿ ನೂತನವಾಗಿ ನಮ್ಮ ಸತ್ಯನಾರಾಯಣ ಅಣ್ಣನವರ ಒಂದು ನೇತೃತ್ವದಲ್ಲಿ ಈ ಒಂದು ಕಚೇರಿಯನ್ನು ಎಲ್ಲರ ಒಂದು ಸಹಕಾರದಿಂದ ಈ ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಆಗಿದೆ. ಈಗ ನಾನು ಹೇಳ್ಬೇಕಾಗಿದೆ, ಎಲ್ಲ ಧನ್ಯಾಗಿ ಹೇಳಿದ್ದಾರೆ. ಈ ರೈತ ಸಂಘ ಅಂದರೆ ಏನು? ರೈತರು ಅಂದರೆ ಅವನು ಬರೀ ಏನು ಒಬ್ಬ ಭಿಕ್ಷುಕ ಅಂತ ತಿಳ್ಕೊಂಡಿದ್ದಾನೆ ನಮ್ಮ ಸರ್ಕಾರ. ಫಾರ್ಮರ್ ಇಸ್ ಲೇಬರ್, ಫಾರ್ಮರ್ ಇಸ್ ಲೇಬರ್ ಅಂತ, ಮತ್ತು ಫಾರ್ಮರ್ ಇಸ್ ಬೆಗ್ಗರ್ ಅಂತ. ಹಂಗಲ್ಲ. ರೈತ ಅಂದರೆ ಅವನು ದೇಶದ ಬೆನ್ನೆಲುಬು. ಅವನಿಲ್ಲ ಅಂದರೆ ಪ್ರಧಾನಮಂತ್ರಿ ಕೂಡ ಅನ್ನ ತಿನ್ನಬೇಕು, ಇಲ್ಲಿ ಭಿಕ್ಷಕನು ಅನ್ನ ತಿನ್ನಬೇಕು ಅಂತ. ಅವನಿಗೆ ನಾವು ಅನ್ನ ಕೊಡಬೇಕಾದ ರೈತರನ್ನು ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮೊದಲನೇದಾಗಿ ನಮಗೆ ರೈತರಿಗೆ ನೀರು ಬೇಕು. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಬಯಲು ಜಿಲ್ಲೆಗಳಿವೆ. ಯಾವುದೇ ಶಾಶ್ವತ ನೀರಾವರಿ ಇಲ್ಲಿಲ್ಲ. ನಾವು 1,500 2,000 ಅಡಿ ತೋರಿಸ್ತಾ ಇದ್ದೀವಿ, ಬರ್ತಾ ಇಲ್ಲ. ಯಾವುದೋ ಒಂದು KC ವಾಲ, HN ವಾಲೆಯಿಂದ ಸ್ವಲ್ಪ ನಮಗೆ ಕೋಲಾರ ಜಿಲ್ಲೆ ಸ್ವಲ್ಪ ನೀರು ಬಂದು ಸ್ವಲ್ಪ ಒಂದಷ್ಟು ಇಂಪ್ರೂವ್ ಆಗಿದೆ. ಅದಕ್ಕೆ ಬೆಳೆಗಳಿಗೆ ರೋಗಗಳು ಬೇರೆ ಶುರುವಾಗಿದೆ, ಶುದ್ಧೀಕರಣ ಮಾಡಿಲ್ಲ, ಆಗಬೇಕು ಅಂತ. ಮತ್ತೆ ಅದಕ್ಕೆ ಕೇಳ್ತಾ ಇದ್ದೀವಿ. ಆ ನೀರಿಂದ ಎಲ್ಲ ಬೆಳೆಗಳು ರೋಗ ರುಜಿನಗಳಿಂದ ಸಾಯ್ತಾ ಇದ್ದಾವೆ. ಇದಕ್ಕೆ ಸೈನ್ಸಿಸ್ಟ್ಗಳು ಬರಬೇಕು. ಆ ನೀರಿನಿಂದ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದ್ರು ಕಾರಣದಿಂದ ಆಗ್ತಾ ಇದೆ ಅನ್ನೋದನ್ನ ಅದನ್ನು ಸರಿಪಡಿಸಬೇಕು ಅಂತ ಸರ್ಕಾರದಿಂದ ನಾವು ಪದೇ ಹೇಳ್ತಾ ಇದ್ದೀವಿ. ಅದಾಗಬೇಕು. ಮೂರನೇ ಶುದ್ಧೀಕರಣ ಆಗಬೇಕು. ಅದಲ್ಲದೆ ಏನು ಈ ನಮಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ನಮ್ಮ ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಅದು ಯಾವ ಪ್ರತಿಯೊಂದು ಜಿಲ್ಲೆಗೂ ಬಚಾವ್ ತೀರ್ಪು ಕೊಟ್ಟಿದ್ದಾರೆ. ಈ ಜಿಲ್ಲೆಗೆ ಇಷ್ಟೇ ನೀರು ಕೊಡಬೇಕು ಅಂತೇಳಿ ಎಲ್ಲಿ ಅದನ್ನು ಕೇಳೋರಿಲ್ಲ. ಚಂದ್ರಬಾಬು ನಾಯ್ಡು ಪಕ್ಕದಲ್ಲೇ ತಗೊಂಡು ಹೋಗ್ತಾ ಇದ್ದಾನೆ, ಕುಪ್ಪಂ ಗಂಟ ಹೋಗ್ತಾ ಇದೆ. ನೀರು ಕೇಳೋರಿಲ್ಲ. ಹೋಗ್ತಾ ಇದೆ ಇವಾಗ ನೀರು ಹೋಗ್ತಾ ಇದೆ, ನಮ್ಗೆ ಕೇಳೋರೇ ಇಲ್ಲ. ನಮ್ಮ ಜಿಲ್ಲೆಗೆ ನೀರೇ ಆ ಸುದ್ದಿನೇ ಇಲ್ಲ. ಎತ್ತಿನ ಮಳೆ ಅಂತ ತೆಗಿತಾ ಇದ್ದಾರೆ. ಸುಮಾರು ವರ್ಷಗಳಾಯ್ತು. ಅದನ್ನ ಇನ್ನ ಬಿಲ್ಡಪ್ನಲ್ಲೇ ಇದೆ. ಅದು ಯಾವಾಗ ಆಗುತ್ತೋ ಏನು, ಇನ್ನ ನಮ್ಮ ಬರೋ ವರ್ಷದಿಗೆ ಇನ್ನು 100 ವರ್ಷ ಅಥವಾ 10 ವರ್ಷ ಆಗುತ್ತೆ. ಈಗ ನಮ್ಮ ಸರ್ಕಾರ ಎಲ್ಲ ಫ್ರೀ ಕೊಟ್ಟು ಸರ್ಕಾರದವ್ರ ಪೈಸೆ ಇಲ್ಲ. ಈಗ ನಾವು ಏನಿದ್ರು ಕಾಯ್ತಾ ಇದೀವಿ, ಏನು ಬರುತ್ತೇನೋ ನೋಡ್ತಾ ಇದೀವಿ. ಇದು ನಮ್ಗೆ ಆಗಬೇಕು, ಪ್ರಯತ್ನ ಮಾಡಬೇಕು. ಆಮೇಲೆ ನಾವು ಬೆಳೆಗೆ ಪ್ರೋತ್ಸಾಹನ ಕೊಡಬೇಕು. ನಮ್ಮ ಹಿಂದೆ ನಮ್ಮ ಇದು ಈ